ಫ್ರೆಂಡ್ಸ್, ಈಗ ಬಿಜೆಪಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಮೈಸೂರಿಗೆ ಪಾದಯಾತ್ರೆ ಮಾಡ್ತಿದೆ. ಅದೇ 14 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಇದೇ ರೀತಿಯಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಹಾಗಾದ್ರೆ ಆ ಪಾದಯಾತ್ರೆ ಹೇಗಿತ್ತು? ಎಷ್ಟು ದಿನ, ಎಷ್ಟು ಕಿಲೋಮೀಟರ್ ನಡೆದಿದ್ರು? ಪಾದಯಾತ್ರೆ ವೇಳೆಗೆ ಕಾಂಗ್ರೆಸ್ ನಾಯಕರಿಗೆ ಏನಾಗಿತ್ತು? ಪಾದಯಾತ್ರೆ ವೇಳೆ ರಾಮುಲು ತಲೆ ಬೋಳಿಸಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗಣಿದಣಿಗಳ ವಿರುದ್ಧ ಸಿಡಿದಿದ್ದ ಸಿದ್ದು ವಿಧಾನಸಭೆಯಲ್ಲಿ ತೋಳ್ ತಟ್ಟಿ ಸವಾಲು. ಅದು 2010. ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ರೂ ಅಧಿಕಾರ ರೆಡ್ಡಿಗಳ ಕಂಟ್ರೋಲ್ನಲ್ಲಿತ್ತು. ಬಳ್ಳಾರಿಯಂತೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಲೇ ಕರೆಯಲ್ಪಡ್ತಿತ್ತು. ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ರು. ಆಗ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ, ಅದಕ್ಕೆ ಸಿಎಂ ಯಡಿಯೂರಪ್ಪ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಆಗ ಸದನದಲ್ಲಿ ದೊಡ್ಡ ಕೋಲಾಹಲ ನಡೀತು. ಗರಂ ಆದ ಜನಾರ್ದನ ರೆಡ್ಡಿ ಮಾತಾಡ್ತಾ ನೀವು ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೀವಿ ಅಂತ ಸವಾಲು ಹಾಕಿದ್ರು. ಇದ್ರಿಂದ ಕೆರಳಿ ಕೆಂಪಾದ ಸಿದ್ದರಾಮಯ್ಯ ಬರ್ತೀವಿ, ನಡೆದುಕೊಂಡೇ ಬರ್ತೀವಿ, ಅದೇನ್ ಮಾಡ್ತೀರೋ ನೋಡ್ತೀನಿ ಅಂತ 2-3 ಸಲ ಭುಜ ತಟ್ಟಿ ಸವಾಲು ಎಸೆದ್ರು. ನಂತರ ಅದಕ್ಕೆ ಬೇಕಾದ ಎಲ್ಲಾ ಪ್ಲಾನ್ ಮಾಡಿಕೊಳ್ಳಲಾಯಿತು. JDS ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗೋ ಆಫರ್ ಕೊಡ್ತು. ಆದ್ರೆ ಸಿದ್ದರಾಮಯ್ಯ JDS ಬೆಂಬಲವನ್ನ ತಿರಸ್ಕರಿಸಿದ್ರು. ಪಾದಯಾತ್ರೆಯಿಂದ ಸಿಗೋ ಎಲ್ಲಾ ಕ್ರೆಡಿಟ್, ಹೆಸರು ಕಾಂಗ್ರೆಸ್ಸಿಗೆ ಇರಲಿ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಶುರುವಾಯಿತು ಬಳ್ಳಾರಿ ಪಾದಯಾತ್ರೆ. 2010 ಜುಲೈ 15ರಂದು ಕಾಂಗ್ರೆಸ್ ಪಾದಯಾತ್ರೆ ಶುರುವಾಯಿತು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ 320 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಹೊರಟ ಯಾತ್ರೆ ಅದಾಗಿತ್ತು. ಪ್ರತಿದಿನ 20 ಕಿಲೋಮೀಟರ್ ನಡೆಯೋ ಟಾರ್ಗೆಟ್ ಇಟ್ಟುಕೊಳ್ಳಲಾಗಿತ್ತು. ಆರಂಭದಲ್ಲಿ ಎಲ್ಲರೂ ಜೋಶ್ನಲ್ಲೇ ನಡೆದ್ರು. ಆದ್ರೆ ನಂತರದಲ್ಲಿ ಬಿಸಿಲು, ಧೂಳು, ಅಲ್ಲಲ್ಲಿ ಮಳೆಯಿಂದ ಕಂಗೆಟ್ಟು ಹೋದ್ರು. ಆದ್ರೂ ಬಿಡದೆ ಪಾದಯಾತ್ರೆ ಮುಂದುವರಿಸಲಾಯಿತು. ಪಾದಯಾತ್ರೆಯಲ್ಲಿ ಸಾಂಸ್ಕೃತಿಕ ನೃತ್ಯ ಮಾಡಿದ್ದ ಸಿದ್ದರಾಮಯ್ಯ ಒಂದು ದಿನ ಟಿಪ್ಪು ವೇಷದಲ್ಲೂ ಕಾಣಿಸಿಕೊಂಡಿದ್ರು. ಕೆಲ ದಿನ ಕಳೆದ ಬಳಿಕ ಸಿದ್ದರಾಮಯ್ಯ ಕಾಲು ಊದಿಕೊಂಡು ನಡೆಯಲಾಗದ ಪರಿಸ್ಥಿತಿ ಬಂದಿತ್ತು. ಆದ್ರೂ ಬಿಡದ ಸಿದ್ದರಾಮಯ್ಯ ಚಿಕಿತ್ಸೆ ತಗೊಂಡು ಶೂ ಧರಿಸಿಕೊಂಡು ಪಾದಯಾತ್ರೆ ಕಂಟಿನ್ಯೂ ಮಾಡಿದ್ರು. ಸಿದ್ದುಗೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದ ಡಿಕೆ. ಈ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯಗೆ DK ಶಿವಕುಮಾರ್ ಸೇರಿದಂತೆ ಹಲವಾರು ಯುವ ನಾಯಕರು ಸಾಥ್ ಕೊಟ್ಟಿದ್ರು. DK ಶಿವಕುಮಾರ್, VS ಉಗ್ರಪ್ಪ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವಾರು ನಾಯಕರು ಕೂಡ ಬಳ್ಳಾರಿವರೆಗೆ ನಡೆದಿದ್ರು. ಕೇಂದ್ರ ಸಚಿವರಾದ ಮಲ್ಲಿಕಾರ್ಜುನ ಖರ್ಗೆ, SM ಕೃಷ್ಣ, ವೀರಪ್ಪ ಮೊಯ್ಲಿ, KH ಮುನಿಯಪ್ಪ ಕೂಡ ಮಧ್ಯದಲ್ಲಿ ಪಾದಯಾತ್ರೆಯಲ್ಲಿ ಕಾಣಿಸಿಕೊಂಡ್ರು. ಸುಮಾರು 15 ವಿಧಾನಸಭೆ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಾಗಿತ್ತು. ದಾರಿಯುದ್ದಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿ ಪಾದಯಾತ್ರೆಗೆ ಬೆಂಬಲಿಸಿದ್ರು. ಪಾದಯಾತ್ರೆ ಮುಗಿಯೋ ವೇಳೆಗೆ ಬಹುತೇಕ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ತೂಕ ಕಳೆದುಕೊಂಡಿದ್ರು. ಇನ್ನೊಂದು ವಿಷಯ ಅಂದ್ರೆ ಇಡೀ ಪಾದಯಾತ್ರೆಯಲ್ಲಿ ತರಕಾರಿ ಊಟ ಮಾತ್ರ ಸೇವಿಸಿದ್ರು. ಇನ್ನೊಂದು ವಿಚಾರ ಅಂದ್ರೆ ಸಿದ್ದರಾಮಯ್ಯ ಪಾದಯಾತ್ರೆ ವೇಳೆ ತಮ್ಮ ಕ್ಷೌರಿಕ ಚಂದ್ರು ಅನ್ನೋರನ್ನ ಕರ್ಕೊಂಡು ಹೋಗಿದ್ರು. ಆಗ ಈ ಚಂದ್ರುನೇ ಸಿದ್ದರಾಮಯ್ಯ ಹೇರ್ ಕಟ್, ಗಡ್ಡ, ಮೀಸೆ ಟ್ರಿಮ್ ಮಾಡ್ತಿದ್ರು. ಬಿಜೆಪಿಗೆ ಕಳವಳ, ಅಪಪ್ರಚಾರ. ಕಾಂಗ್ರೆಸ್ ಪಾದಯಾತ್ರೆಗೆ ಭಾರಿ ಬೆಂಬಲ ಸಿಕ್ಕಾಗ ಬಿಜೆಪಿ, ಅದರಲ್ಲೂ ಬಳ್ಳಾರಿಯ ಗಣಿದಣಿಗಳು ಅಪಪ್ರಚಾರ ಶುರು ಮಾಡಿದ್ರು. ಶ್ರೀರಾಮುಲು ಅಂತೂ ತನ್ನ ತವರು ಜಿಲ್ಲೆ ಬಳ್ಳಾರಿಗೆ ಕಾಂಗ್ರೆಸ್ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿದ್ರು. ಜೊತೆಗೆ ತಲೆ ಬೋಳಿಸಿಕೊಂಡು ಕಪ್ಪು ಬಟ್ಟೆ ಧರಿಸಲು, ಪ್ರತಿದಿನ ರಾತ್ರಿ ನೆಲದ ಮೇಲೆ ಮಲಗಲು ಶುರು ಮಾಡಿದ್ರು. ಅತ್ತ ಜನಾರ್ದನ ರೆಡ್ಡಿ, ಬಳ್ಳಾರಿ ಜನ ತುಂಬಾ ಎಮೋಷನಲ್, ಮುಂದಿನ ತಿಂಗಳು ನಾವು ಕೂಡ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡ್ತೀವಿ, ಅದರಲ್ಲಿ ಸುಷ್ಮಾ ಸ್ವರಾಜ್ ಭಾಗಿಯಾಗಲಿದ್ದಾರೆ ಅಂತ ಘೋಷಿಸಿದ್ರು. ಆದ್ರೂ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮುಂದುವರಿಸಿತು. 16 ದಿನಗಳ ಬಳಿಕ ಪಾದಯಾತ್ರೆ ಅಂತ್ಯ. ಸಿದ್ದರಾಮಯ್ಯ ನೇತೃತ್ವದ ಪಾದಯಾತ್ರೆ 16 ದಿನಗಳ ಬಳಿಕ ಅಂದ್ರೆ ಆಗಸ್ಟ್ 8ರಂದು ಬಳ್ಳಾರಿ ತಲುಪಿತ್ತು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಶುರುವಾಗಿದ್ದ ದಿನ ಕೂಡ ಅದೇ ಆಗಿತ್ತು. ದಿನಕ್ಕೆ 20 ಕಿಲೋಮೀಟರ್ ರೀತಿಯಲ್ಲಿ 320 ಕಿಲೋಮೀಟರ್ ಸಾಗಿದ್ರು ಕಾಂಗ್ರೆಸ್ ನಾಯಕರು. ಹೀಗೆ ಬಳ್ಳಾರಿಗೆ ಹೋದ ಕಾಂಗ್ರೆಸ್ ನಾಯಕರನ್ನ ಕಾರ್ಯಕರ್ತರು ಸ್ವಾಗತಿಸಿದ್ರು.
ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಖಾಕಿ ಭದ್ರತೆ ಏರ್ಪಡಿಸಲಾಗಿತ್ತು. ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿಸಲಾಗಿತ್ತು. 5,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಮರುದಿನ ಅಂದ್ರೆ ಆಗಸ್ಟ್ 9ರಂದು ಮಧ್ಯಾಹ್ನ 2 ಗಂಟೆಗೆ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ನಡೆಯಿತು. ಅದರಲ್ಲಿ ಸುಮಾರು 2 ಲಕ್ಷ ಜನ ಭಾಗಿಯಾಗಿದ್ರು. ಈ ಸಮಾವೇಶದಲ್ಲಿ ಎಲ್ಲಾ ನಾಯಕರು ಬಿಜೆಪಿ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತ ಅಬ್ಬರಿಸಿದ್ರು. ಅದೇ ಸಿದ್ದು ವಿರುದ್ಧ ಭ್ರಷ್ಟಾಚಾರದ ಆರೋಪ. ಸಿದ್ದರಾಮಯ್ಯ ಅಸ್ತ್ರ ವಾಪಸ್ ಪ್ರಯೋಗ. ಸಿದ್ದರಾಮಯ್ಯ ಪಾದಯಾತ್ರೆ ಬಳಿಕ ಜನಾರ್ದನ ರೆಡ್ಡಿ ವಿರುದ್ಧ ತನಿಖೆ ಶುರುವಾಗಿ ಜೈಲು ಸೇರಿದ್ರು. ಯಡಿಯೂರಪ್ಪ ಕೂಡ ನಂತರದಲ್ಲಿ ಜೈಲು ಪಾಲಾದ್ರು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಸಿದ್ದರಾಮಯ್ಯ ಸಿಎಂ ಆದ್ರು. 2023ರಲ್ಲಿ ಮತ್ತೆ ಗೆದ್ದು 2ನೇ ಅವಧಿಗೆ ಕುರ್ಚಿ ಅಲಂಕರಿಸಿದ್ದಾರೆ. ಆದ್ರೀಗ ಮೂಡಾ ಹಗರಣ ಅವರನ್ನ ಕಾಡ್ತಿದೆ. ಮೂಡಾ ಕಡೆಯಿಂದ ಸಿದ್ದು ಪತ್ನಿ ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಅಕ್ರಮವಾಗಿ ಸೈಟು ಪಡೆದಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಯಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೊರಟಿದೆ. 2010ರಲ್ಲಿ ಸಿದ್ದರಾಮಯ್ಯ ಹೂಡಿದ್ದ ಅಸ್ತ್ರವನ್ನ ಬಿಜೆಪಿ ಈಗ ಸಿದ್ದರಾಮಯ್ಯ ಮೇಲೆಯೇ ಪ್ರಯೋಗ ಮಾಡಿದೆ. ಫ್ರೆಂಡ್ಸ್, ಸಿದ್ದರಾಮಯ್ಯ ವಿರುದ್ಧ ಒಂದು ಸಮುದಾಯದ ಓಲೈಕೆ ಮಾಡ್ತಾರೆ ಅನ್ನೋ ಆರೋಪ ಇತ್ತು ಬಿಟ್ರೆ ಈ ರೀತಿಯ ಭ್ರಷ್ಟಾಚಾರದ ಆರೋಪ ಈವರೆಗೆ ಇರಲಿಲ್ಲ. ಈಗ ರಾಜಕೀಯ ನಿವೃತ್ತಿಯ ಟೈಮಲ್ಲಿ ಇಂಥ ಎಡವಟ್ಟು ಮಾಡ್ಕೊಂಡ್ರಾ? ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.